ಹಾಯ್, ಹೇಗಿದ್ದೀರಾ ಎಲ್ಲ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಸಖತ್ತಾಗಿದ್ದೀನಿ. ಆ್ಯಕ್ಚುಲಿ ತುಂಬ ದಿನ ಆಗಿಬಿಡ್ತು ನಾನು ವೀಡಿಯೋ ಅಪ್ಲೋಡೇ ಮಾಡಿಲ್ಲ. ತುಂಬ ದಿನ ಅಂದರೆ ಒಂದು 4 ತಿಂಗಳು ಆಗಿಬಿಡ್ತೇನೋ. ಹೌದು, 4 ತಿಂಗಳು ಆಗಿಬಿಡ್ತು. ನಂಗೆ ಹುಷಾರಿರಲಿಲ್ಲ, ಸೊ ಹಂಗಾಗಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಇದು ಹಳೆ ವೀಡಿಯೋನೇ, ಅಪ್ಲೋಡ್ ಮಾಡಿರಲಿಲ್ಲ ಯಾಕಂದರೆ ಎಡಿಟ್ ಮಾಡೋಕ್ಕಾಗಿರಲಿಲ್ಲ. ಸೊ ನನಗೆ ಎಡಿಟ್ ಮಾಡೋದಕ್ಕೂ ಆಗದೇ ಇರೋಷ್ಟು ಹುಷಾರಿರಲಿಲ್ಲ. ಸೊ ಹಂಗಾಗಿ ಇವಾಗೆಲ್ಲ ಚೆನ್ನಾಗಿದ್ದೀನಿ. ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಇವಾಗ ನನಗೆ ಪ್ರೆಸೆಂಟು ಸಬ್ಸ್ಕ್ರೈಬರೇ 37 ಜನ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸಪೋರ್ಟ್ ಮಾಡ್ತೀರಿ, ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ. ಆ್ಯಕ್ಚುಲಿ ಬೆಳಗ್ಗೆಯಿಂದನೇ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. 2 ರೀಸನ್ ಇದೆ ಬೆಳಗ್ಗೆನೇ ವೀಡಿಯೋ ಸ್ಟಾರ್ಟ್ ಮಾಡಿರೋದಕ್ಕೆ. ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ವೀಡಿಯೋ ಫುಲ್ ನೋಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾಲೋ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ನನಗಂತೂ ತುಂಬ ಖುಷಿ ಆಗ್ತೈತಿ, ಯಾಕಂದರೆ ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿತ್ತಲ್ಲ. ಸೊ ಹಾಗಾಗಿ, ಯಾಕಂದರೆ ಸ್ಟಾರ್ಟಿಂಗ್ ನಾನು ಅದರಲ್ಲೂ ನನಗಿದ್ರ ಬಗ್ಗೆ ಏನೂ ಗೊತ್ತೇ ಇಲ್ಲ. ಪ್ರಯತ್ನ ಪಡಬೇಕು ಅಂತಲೇ ಮಾಡ್ತಿದ್ದೀನಿ. ಹಾಗಾಗಿ ಒಳ್ಳೆ ರೀತಿಯಿಂದನೇ ಸಪೋರ್ಟ್ ಸಿಗ್ತೈತಲ್ಲ, ಹಾಗಾಗಿ ತುಂಬ ಖುಷಿ. ಇನ್ನೇನು ಬೆಳಗ್ಗೆ ಕೆಲಸ ಎಲ್ಲ ಸ್ಟಾರ್ಟ್. ಬೆಳಗ್ಗೆ ಎದ್ದ ತಕ್ಷಣ ನಂದು ಹಾಲು ಕರೆದ್ಬಿಟ್ಟು ಹಾಲು ಹಾಕಿ ಅದೇ ಕೆಲಸದಿಂದನೇ ನಾನು ಸ್ಟಾರ್ಟ್ ಆಗೋದು ಡೈಲಿ ರೂಟೀನೆಲ್ಲ. ಸೊ ಸ್ಪೆಷಲ್ ಡೇನೇ ಇದು. ಸೊ ಹೇಳ್ತೀನಿ ಏನು ಹೆಂಗೆ ಅಂತೆಲ್ಲ ಕ್ಲೀನ್ ಮಾಡ್ತಿದ್ದೆ. ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು, ಇನ್ನೇನಿರುತ್ತೆ ಹೆಣ್ಮಕ್ಳದಂದರೆ ಬೆಳಗ್ಗೆ ಎದ್ದರೆ ಅದೇ ಅಲ್ವಾ, ಮುಸುರೆ ತೊಳೆಯೋದು, ಕಸ ಹೊಡಿ, ನೆಲ ಒರೆಸು ಇದೆ. ನಂದಂತೂ ಇದೆ, ಬೇರೆಯವ್ರದ್ದೇನೋ ಗೊತ್ತಿಲ್ಲ. ನಂದು ಡೈಲಿ ಸ್ಟಾರ್ಟ್ ಆಗೋದೇ ಇದರಿಂದ. ಬಟ್ ಇವಾಗ ನಾನು ಹಾಲೆಲ್ಲ ಕರಿಯಲ್ಲ. ಇನ್ನೇನೋ ಹೇಳೋದು, ಅವಾಗ ಕರಿತಿದ್ದೆ, ಹುಷಾರಿಲ್ಲ ಆದಾಗಿಂದ ನಾನು ಕರಿಯಲ್ಲ. ತೆಗೆದು ಕಸ ಹೊಡೆದು ನೆಲ ಒರೆಸಿ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಅಕ್ಷತಾರ ಮನೆಗೆ ಹೋಗೋದಿತ್ತು, ಅವ್ರದ್ದು ಮದುವೆಗೆ ಒಂದು ಸ್ವಲ್ಪ ಎಲ್ಲ ಲೀಸ್ಟ್ ಮಾಡೋದಿತ್ತು. ಸೊ ಹಂಗಾಗಿ ಕೆಲಸ ಬೇಗ ಆದರೆ ಹೋಗ್ಬೋದಲ್ಲ ಅಂತ ಅಂದ್ಕೊಂಡೆ. ಬಟ್ ಇವತ್ತು ಸ್ಪೆಷಲ್ ಡೇ ಅಂತ ಹೇಳಿದ್ನಲ್ಲ, ಅದಕ್ಕೆ ನಾನು ರೆಡಿ ಆಗೋದು ಬೇರೆ ಇತ್ತು. ಆ ರೇಂಜಿಗೇನಲ್ಲ, ಮನೆಯಲ್ಲೇ ಸ್ವಲ್ಪ ಹಂಗೆ ಏನೋ ಸ್ನಾನ ಗೀನ ಏನೂ ಆಗಿರಲಿಲ್ಲ. ಸೊ ಹಂಗಾಗಿ ಮಾಡ್ಕೊಳ್ಳೋಣ ಅಂತಂದು ಕಸ ಹೊಡೆದೆ. ಮತ್ತು ನೆಕ್ಸ್ಟು ಬಟ್ಟೆನೇ ಹಾಕಿರಲಿಲ್ಲ. ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕೋಣ ಅಂತಂದು ಕಸ ಎಲ್ಲ ಹೊಡೆದ್ಬಿಟ್ಟು ಮಿಷಿನಿಗೆ ಬಟ್ಟೆ ಹಾಕೋಣ ಅಂತ ಬಂದೆ. ಸ್ವಲ್ಪ ಬೆಡ್ಶೀಟು ಅವೆಲ್ಲ ಇದ್ವು. ಹುಷಾರಿಲ್ಲಂಗೆ ಆಗಿದ್ದೊಂದು, ಮಿಷಿನ್ ತಗೊಂಡಿದ್ದೊಂದು ಒಳ್ಳೆ ಕೆಲಸ ಮಾಡಿದೆ ಅನಿಸ್ಬಿಡ್ತು. ವಾಷಿಂಗ್ ಮಿಷಿನ್ ಇಲ್ಲ ಅಂದಿದ್ದರೆ ನನ್ನ ಕೈಲಂತೂ ಒಗೆಯೋಕ್ಕೆ ಆಗ್ತಿರ್ಲಿಲ್ಲ. ಅವಾಗಿನ ಕಾಲದಾಗೆಲ್ಲ ಅದು ಹೆಂಗೆ ಕೆಲಸ ಮಾಡೋರೋ ಏನೋ, ನನ್ನ ಕೈಲಿ ಮನೆ ಕೆಲಸ ಮಾಡೋಕ್ಕೆ ಆಗಲ್ಲ. ಏನು ಅಂದ್ಕೊಂತೀರೋ ಏನೋ ಅಂತಲ್ಲ, ಬಟ್ ಇರೋದನ್ನೇ ಹೇಳ್ತೀನಿ, ಆಗೋದೇ ಇಲ್ಲ ನನ್ನ ಕೈಲಿ. ಮಿಷಿನ್ ಇರೋದಕ್ಕೆ ಎಷ್ಟೋ ಹೆಲ್ಪ್ ಆಗೈತೆ. ಏನಂದರೆ ಒಂದೇ ಸರಿ ದುಡ್ಡು ಹಾಕಿ ತಗೊಂಡ್ವಿ, ಚೆನ್ನಾಗಾಯಿತು. ನೆಕ್ಸ್ಟ್ ನೋಡ್ರಿಲ್ಲಿ ನನ್ನ ಮಗಳು ನನ್ನ ವೇಲಲ್ಲಿ ಸೀರೆ, ಅವಳಿಗೆ ಸೀರೆ ಉಡ್ಬೇಕನ್ನೋ ಆಸೆ ಆಗಿಬಿಟ್ಟೈತಿ. ಎಷ್ಟೇ ಆಗಲಿ ತಾಯಿ ವೇಲೆ ಅನಿಸುತ್ತಲ್ವ ಮಕ್ಕಳಿಗೆ, ಮೊದಲನೇ ಸೀರೆ ಥರ. ಸೊ ಹಂಗೆ ಅವಳಿಗಂತೂ ಫುಲ್ಲು ಖುಷಿ ಆಗ್ಬಿಡ್ತು. ನಾನು ವೇಲ್ ತಗೊಂಡು ಅವ್ರ ಅಜ್ಜಿ, ಇದು ಇವರು ನಮ್ಮ ಅತ್ತೆ, ಅದು ಅವರಮ್ಮ. ಪೀಳಿಗೆ ನೋಡ್ರಿ ಹೆಂಗೈತೆ ತಲೆಮಾರು. ನಮ್ಮ ಕಾಲಕ್ಕೆ, ನಮ್ಮ ಜನ್ರೇಷನಿಗೆಲ್ಲ ನಾವು ಹಂಗೆ ಇರ್ತೀವೋ ಇರಲ್ಲ ಗೊತ್ತೇ ಇಲ್ಲ. ಬಟ್ ಅವರೆಲ್ಲ ಫುಲ್ ಸ್ಟ್ರಾಂಗು, ಎಲ್ಲ ತುಂಬ ಗಟ್ಟಿ. ಆ ಅಜ್ಜಿ ಅಂತೂ ತುಂಬ ಗಟ್ಟಿ, ನಾವೇ ಅಷ್ಟು ಗಟ್ಟಿ ಇಲ್ಲ ಅನ್ಕೋಬೇಕು. ನನ್ನ ಮಗಳಂಗೆ ಫುಲ್ಲು ಸೀರೆ ಗೀರೆ ಉಟ್ಕೊಂಡು, ಅವಳದು ವಾಕ್ ನೋಡ್ರಿ, ಅವಳ ಸ್ಟೈಲ್ ನೋಡ್ರಿ, ಫುಲ್ ಖುಷಿ ಆಗ್ಬಿಟ್ಲು ಅವಳಂತೂ. ನಾನು ಹಿಂಗಿರ್ತೀನಮ್ಮ, ಹಂಗೆ ಮಾಡ್ತೀನಿ, ಫೋಟೋ ತೆಗಿ ಅಂತ ಹೇಳಿ ನನ್ನ ಹತ್ರ ಬಂದು ಸೆಲ್ಫಿ ಎಲ್ಲ ತಗೊಂಡ್ಲು. ನಾನು ಹಂಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ. ಇವಾಗ ಅಷ್ಟು ಕೂದಲೇ ಇಲ್ಲ ಪಾಪ. ನಾವು ಮೊನ್ನೆ ದೇವಿಗೆ ಹೋಗಿದ್ವಾ, ಧರ್ಮಸ್ಥಳಕ್ಕೆ ಹೋದಾಗ ಕೂದಲೆಲ್ಲ ಕೊಟ್ಬಿಟ್ಟಾಳೆ, ಬೋಡಿ ಆಗಿಬಿಟ್ಟಾಳೆ, ಹಂಗೆ ಕಾಣಂಗೆ ಇಲ್ಲ. ಇವಳು ಯಾರೋ ಅವಳು ಯಾರೋ ಅನ್ನಂಗೆ ಆಗಿದ್ದಾಳೆ. ಸೀರೆ ನೋಡ್ರಿ, ನನಗೆ ಇದೇ ಸೀರೆ ಬೇಕು, ಅದೇ ಸೀರೆ ಬೇಕು ಅಂತ ಸೀರೆ ಆರಿಸ್ಕೊಂತಿದ್ಲು. ನೆಕ್ಸ್ಟ್ ಅದೇ ಹೇಳಿದ್ನಲ್ಲ ರೆಡಿ ಆಗಬೇಕು ಅಂತ, ತಲೆಗೊಂಚೂರು ಮೆಹಂದಿ ಹಚ್ಕೊಳ್ಳೋಣ ಅಂತಂದು ರೆಡಿ ಮಾಡ್ತಿದ್ದೆ. ಅದೇ ಇವರೆಲ್ಲ ಇದ್ದರು, ಮತ್ತು ನಮ್ಮ ಅಕ್ಷತನೂ ಬಂದಿದ್ಲು. ನನ್ನನ್ನು ಅವ್ರ ಮನೆಗೆ ಕರ್ಕೊಂಡು ಹೋಗೋಣ ಅಂತ. ಕೆಲಸ ಭಾಳ ಇತ್ತು, ಮದುವೆ ಕೆಲಸ ಎವ್ವಿ. ಮದುವೆಗೆ ಅಡ್ಡಾಡಿದ್ದೀನಿ ಅಂದರೆ ಅಡ್ಡಾಡಿ ಅದು ಒಂದು ವೀಡಿಯೋನೂ ಮಾಡೋಕ್ಕಾಗಲಿಲ್ಲ. ಮಾಡಿದರೆ ನಾನು ನಿಜವಾಗ್ಲೂ ಅಪ್ಲೋಡ್ ಮಾಡ್ತಿದ್ದೆ. ನನಗೆ ಭಾಳ ಬೇಜಾರಾಗ್ಬಿಡ್ತು, ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ ಅಂತ. ಆವಾಗೇ ಹುಷಾರಿಲ್ದಂಗೆ ಆಗ್ಬಿಡ್ತು. ಸೊ ಮದುವೆದು ವೀಡಿಯೋ ಇಲ್ಲ, ನಮ್ಮೂರಲ್ಲಿ ಜಾತ್ರೆ ಆಯಿತು, ಅದ್ರ ವೀಡಿಯೋ ಇಲ್ಲ. ತುಂಬ ಭಾಳನೇ ಮಿಸ್ ಮಾಡ್ಕೊಂಬಿಟ್ಟೆ ನಾನಂತೂ. ಎಲ್ಲ ಅವಳೇ ಹಚ್ಚಿ ಎಲ್ಲ. ನೆಕ್ಸ್ಟು ನನ್ನ ಮಗಳದು ಒಂದಲ್ಲ ಎರಡಲ್ಲ ಕಾಟ ನೋಡ್ರಲ್ಲಿ. ತರಲೆ ಮಾಡ್ತಾಳೆ ಅಂದರೆ ಹೆವಿ ತರಲೆ ಮಾಡ್ತಾಳೆ ಅವಳು. ಪಾಪ ಹೇಳಿದ್ದೆಲ್ಲ ಕೆಲಸನೂ ಮಾಡ್ತಾಳೆ. ಇನ್ನೇನು ಹಚ್ಕೊಂಡಿದ್ನೆಲ್ಲ ಹಂಗೆ ರೆಡಿಯಾಗಿ ಹೊರಟ್ವಿ. ಅಕ್ಷತಾರ ಮನೆಗೆ ಹೊರಟು ಅಲ್ಲೊಂಚೂರು ಬರೆಯೋದಿತ್ತು,
ಲೀಸ್ಟ್ ಮಾಡೋದಿತ್ತು, ಎಲ್ಲ ಲೀಸ್ಟ್ ಮಾಡಿದ್ವಿ. ಅವರು ಖಾರ ಮಂಡಕ್ಕಿ ಅಂತ ತಂದಿದ್ದರು, ಎಲ್ಲ ತಿಂದು ಅಲ್ಲಲ್ಲ ಅವಳು ನೋಡ್ರಿ ಬೇಳೆ ಅದೆಲ್ಲ ತಿಂದು ಲೀಸ್ಟ್ ಮಾಡಿದ್ವಿ. ಹಣ್ಣು ಎಲ್ಲ ತಂದಿದ್ದರು ಅವ್ರ ಮನೆಯಲ್ಲಿ ಎಲ್ಲ ಜಾತ್ರೆ ಎಲ್ಲ ಹರಡಿ ಇದು ಮಾಡಿಬಿಟ್ಟಾರೆ. ಮತ್ತು ಇನ್ನೇನು ನೆಕ್ಸ್ಟ್ ಅದೇ ನಾನು ಹೇಳಿದ್ನಲ್ಲ, ಇವತ್ತು ಸ್ಪೆಷಲ್ ಡೇ ಏನಂದರೆ ನಮ್ಮದು ಆ್ಯನಿವರ್ಸರಿ ಇತ್ತು, ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಹಂಗಾಗಿ ಏನು ಪ್ಲ್ಯಾನ್ ಇರಲಿಲ್ಲ, ಏನು ಮಾಡೋದು ಅಂತಂದು ಇದು ಮಾಡಿದರೆ ಫಿಲಮಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಫಿಲಮಿಗೆ ನಾವೆಲ್ಲ ಹೊಂಟ್ವಿ, ಫ್ಯಾಮಿಲಿ ಎಲ್ಲ ಹೊಂಟ್ವಿ. ಆದರೆ ಮೇನ್ ಮೆಂಬರ್ ನಮ್ಮ ಮನೆಯವರೇ ಇರಲಿಲ್ಲ. ಸೊ ಅದೊಂದು ಹೇಳೋಕ್ಕೆ ಆಗ್ತಿಲ್ಲ, ಹಂಗಾಗ್ಬಿಡ್ತು ನೋಡಿರಿ. ಅದು ರೆಡಿಯಾಗಿ ಕಾದ್ವಿ, ಒಂದು ಆಟೋನೂ ಬರ್ತಿಲ್ಲ. ಅಲ್ಲಿ ನೋಡಿದರೆ ಫಿಲಮಿಗೆಲ್ಲ ಟೈಮ್ ಆಗಿಬಿಟ್ಟಿತ್ತು, ಊಟನೇ ಮಾಡಿಲ್ಲ. ನಾವು ಹೊರ್ಗಡೆನೇ ಊಟ ಮಾಡ್ಕೊಂಡು ಫಿಲಮಿಗೆ ಹೋಗೋಣ ಅಂತ ಸಂಜೆ 6 ಗಂಟೆಗೆ ರೆಡಿ ಆದ್ವಿ. ಅಡುಗೆನೂ ಏನೂ ಮಾಡಿಲ್ಲ. 8 ಗಂಟೆ ಆದ್ರೂ ಒಂದು ಆಟೋ ಸಿಕ್ಕಿಲ್ಲ ನಮಗೆ. ನಾವು ಫೋನ್ ಮಾಡಿದ್ದ ಆಟೋನೂ ಇಲ್ಲ, ಯಾವ ಆಟೋನೂ ಇಲ್ಲ. ನೆಕ್ಸ್ಟ್ ಹೋಟ್ಲಿಗೆ ಬಂದ್ವಿ. ಅಲ್ಲಿಗೂ ನೋಡಿಲ್ಲ ನಮ್ಮಪ್ಪ ಅವರೆಲ್ಲ ಫುಲ್ಲು ಎಲ್ಲ ಡೀಪ್ ಡಿಸ್ಕಷನ್ ಮಾಡ್ತಿದ್ದಾರೆ. ಎಲ್ಲ ಪೇ ಮಾಡಿದ್ದು ಎಲ್ಲ ಆಯಿತು, ತಗೊಂಡ್ರು. ಅವರೆಲ್ಲ ಬಿರಿಯಾನಿ ತಿಂದರು. ನನಗಂತೂ ಅದು ಸ್ಮೆಲ್ಲೇ ಆಗಂಗಿಲ್ಲ. ತಿಂತಾರೆ, ನಾನು ಮೊದಲೇ ಚಿಕನ್ ಲವರು, ಬಟ್ ನನಗೆ ಇವಾಗ ಅದು ವಾಸನೆನೇ ಆಗಲಿಲ್ಲ. ಎಲ್ಲ ತಿಂದರು. ನೆಕ್ಸ್ಟ್ ಹೋದ್ವಿ ಫಿಲಮಿಗೆ. ಫಿಲಮ್ ಅಂತೂ ಸಖತ್ತಾಗಿತ್ತು. ನಾವು ನೋಡ್ಬೋದು, ಫ್ಯಾಮಿಲಿ ಎಲ್ಲ ನೋಡ್ಬೋದು, ಎಲ್ಲೂ ಬೋರ್ ಆಗಲಿಲ್ಲ, ಚೆನ್ನಾಗಿತ್ತು. ನನಗಂತೂ ತುಂಬ ಖುಷಿ ಆಯಿತು. ಏನಂದರೆ ನಾವು ಕೇಕ್ ತಗೊಂಡಿದ್ವಿ, ಅದೆಲ್ಲ ವೀಡಿಯೋ ಬಂದಿಲ್ಲ. ಕೇಕು ಕಟ್ ಮಾಡೋಣ ಅಂತ ತಗೊಂಡು ಹೋಟ್ಲಲ್ಲಿ ತಗೊಂಡ್ವಿ, ಆಗಲಿಲ್ಲ. ಫಿಲಮಿಗೆ ಅಲ್ಲೂ ಆಗಲಿಲ್ಲ. ವಾಪಸ್ ರಿಟರ್ನ್ ಮತ್ತು ಮನೆಗೆ ಬಂದಾಗ ರಾತ್ರಿ 12 ಗಂಟೆ ಆಗಿತ್ತು. ನಮ್ಮ ಮನೆಯವ್ರು ಇರಲಿಲ್ಲಲ್ಲ, ಸೊ ನೋಡ್ರಿ ಇಲ್ಲಿ ಕಟ್ ಮಾಡ್ತಿದ್ದೀವಿ. ರಾತ್ರಿ 12 ಗಂಟೆ ಅಂದರೆ ಅಲ್ಲ, ಆ್ಯನಿವರ್ಸರಿ ಮುಗಿದು 1 ಡೇ ಅವಾಗ ಕಟ್ ಮಾಡ್ಕೊಂಡು ತಿಂತಿರೋದು. ಇದು 12 ಗಂಟೆಗೆ ಫುಲ್ಲು ಚಳಿ ನೋಡ್ರಿ. ಅವಾಗ ಫಿಲಮ್ ನೋಡ್ಕೊಂಬಂದು ಇನ್ನೇನು ಮತ್ತೆ ಆವಾಗಲೇ ಎಲ್ಲ ಪಾರ್ಟಿ ಥರ ಮಾಡ್ಕೊಂಡು ಬಿರಿಯಾನಿ ತಿಂತಿದ್ದು, ಫಿಲಮ್ ನೋಡಿದ್ದು ಎಲ್ಲ ಹೋಯ್ತು. ಅವಾಗ ಕೇಕ್ ಕಟ್ ಮಾಡಿ ಅವಾಗ ತಿಂದು ಅವಾಗ ಸೆಲೆಬ್ರೇಷನ್ ಮಾಡ್ದಂಗೆ ಆಯಿತು. ಅದು ಒಂಥರ ನನಗೆ ಈ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ, ಎಡಿಟ್ ಮಾಡಬೇಕು ಅನ್ನೋದಕ್ಕಿಂತ ಆ್ಯನಿವರ್ಸರಿದು ಒಂದು ಚೆನ್ನಾಗಿತ್ತು. ನಾವು ಎಲ್ಲೆಲ್ಲಿ ಹೋಗ್ತೀವೋ ಎಲ್ಲ ಕಡೆ ಕೇಕ್ ಕೈಯಾಗಿ ಹಿಡ್ಕೊಂಡು ಹೋಗಿ ತಿರ್ಗಾ ಮನೆಗೆ ಬಂದೆ ಕಟ್ ಮಾಡ್ಕೊಂಡು ತಿಂದಂಗೈತೆ. ಯಾಕಂದ್ರೆ ನಮ್ಮ ಮನೆಯವರೇ ಇರಲಿಲ್ಲ ಜೊತೆಗೆ. ಸೊ ಹಂಗಾಗಿ ಇದೊಂಥರ ಚೆನ್ನಾಗಿತ್ತು, ನನಗೆ ತುಂಬ ಇಷ್ಟ ಆಯಿತು. ಈ ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಗಾಯ್ಸ್.